ಹಾಯ್, ನಾನು ಸುಂದರ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ನಮ್ಮ ಭಾರತದ ಚೀಪೆಸ್ಟ್ 5G ಸ್ಮಾರ್ಟ್ಫೋನ್ ಇರುವಂಥದ್ದು ಲಾವಾದವರು ಲಾಂಚ್ ಮಾಡಿರುವಂಥ ಬ್ಲೇಸ್ 5G ಅಂತ ಒಂದು ಮಾಡೆಲ್ನ ಹೆಸರು ಆಯಿತಾ. ಗಮನಿಸ್ತಾ ಇದ್ದೀರಾ, ಒಂದು ಸ್ಪೆಷಲ್ ಬಾಕ್ಸಲ್ಲಿ ನಮಗೆ ಈ ಒಂದು ಸ್ಮಾರ್ಟ್ಫೋನ್ನ ಕಳಿಸ್ಕೊಟ್ಟಿದ್ದಾರೆ. ನಾನಿವತ್ತು ಈ ಒಂದು ಫೋನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ. ಈ ಒಂದು ಸ್ಮಾರ್ಟ್ಫೋನ್ನ ಚೀಪೆಸ್ಟ್ 5G ಸ್ಮಾರ್ಟ್ಫೋನನ್ನು 10,000 ರೂಪಾಯಿಗೆ, ಕೇವಲ 10,000 ರೂಪಾಯಿಗೆ ಲಾಂಚ್ ಆಗಿರುವಂಥ ಈ ಒಂದು 5G ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ ತಿಳ್ಕೊತಿರೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಬಹುದು. ಓಕೆ, ಮೊದಲನೇದಾಗಿ ಒಂದು ಸ್ಪೆಷಲ್ ಬಾಕ್ಸನ್ನು ಓಪನ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಒಂದು ಬಾಕ್ಸ್ನ ಮೇಲೆ ಲಾವಾ ಬ್ಲೇಸ್ 5G ಅಂತ ಬರೆದಿರುವಂಥದ್ದು. ಈ ರೀತಿ ಓಪನ್ ಮಾಡೋದು, ಇದರೊಳಗಡೆ ಲಾವಾ ಲೋಗೋ, ಮತ್ತೊಮ್ಮೆ ಅದರ ಕೆಳಗಡೆ ಈ ಒಂದು ಫೋನಿಂದು ಸ್ಟ್ಯಾಂಡು ಲಾವಾ ಲೋಗೋ ಜೊತೆಗೆ ಬರ್ತಾ ಇರುವಂಥದ್ದು. ನಂತರ ಈ ಒಂದು ನಾರ್ಮಲ್ ಬಾಕ್ಸ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ನೀವೇನಾದರೂ ಇನ್ ಕೇಸ್ ಪರ್ಚೇಸ್ ಮಾಡಿದ್ರೆ ಈ ರೀತಿ ಸ್ಪೆಷಲ್ ಬಾಕ್ಸಲ್ಲಿ ಅವ್ರು ಕಳಿಸ್ಕೊಡಲ್ಲ. ಏನು ನಾರ್ಮಲ್ ಬಾಕ್ಸ್ ಇದೆ ಇಷ್ಟನ್ನು ಮಾತ್ರ ಕಳಿಸ್ಕೊಡ್ತಾರೆ. ಈ ಒಂದು ಬಾಕ್ಸ್ ನಿಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಇದ್ರ ಮೇಲ್ಗಡೆ ಜಿಯೋದೇನೋ ಆಫರ್ ಎಲ್ಲ ಕೊಟ್ಟಿದ್ದಾರೆ, ಮಿಂತ್ರಾ ZEE5 ಏನೇನೋ ಆಫರ್ಸ್ ಎಲ್ಲ ಇದೆ. ಒಟ್ಟಿಗೆ ಪ್ರೌಡ್ಲಿ ಇಂಡಿಯನ್ ಅಂತೆ ಹಿಂದ್ಗಡೆ ಕೆಲವೊಂದು ಸ್ಪೆಸಿಫಿಕೇಶನ್ ಎಲ್ಲ ಇದೆ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ನಮಗೆ ಸಿಗ್ತಾ ಇರುವಂಥದ್ದು. ಅದರೊಳಗಡೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರು ಮತ್ತು ಒಂದು ಸಿಮ್ ಎಜೆಕ್ಷನ್ ಪಿನ್ ನಮಗೆ ಸಿಗ್ತಾ ಇರುವಂಥದ್ದು. ಅದರ ಕೆಳಗಡೆ ವಾರಂಟಿ ಕಾರ್ಡ್, ಯಾವ ರೀತಿ ನೀವು ರಿಜಿಸ್ಟರ್ ಮಾಡ್ಕೊಳ್ಳೋದು ಅಂತ, ಮತ್ತು ಫ್ರೀ ಹೋಮ್ ಸರ್ವಿಸನ್ನು ಕೊಡ್ತಾ ಇದ್ದಾರೆ. ಮನೆಗೆ ಬಂದ್ಬಿಟ್ಟು ಸರ್ವಿಸ್ ಮಾಡಿಕೊಟ್ಟು ಹೋಗ್ತಾರೆ. ತುಂಬ ಒಳ್ಳೆಯ ವಿಷಯ ಅಂತ ಅನ್ನಿಸ್ತು ನನಗೆ. ಅದನ್ನು ಬಿಟ್ಟರೆ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನ್ ನಿಮ್ಗೆ ನೋಡೋಕ್ಕೆ ಸಿಗುತ್ತೆ. ತುಂಬ ಸಾಲಿಡ್ ಆಗಿರುವಂಥ ಸ್ಮಾರ್ಟ್ಫೋನ್ ಅಂತ ಅನ್ನಿಸ್ತಾ ಇರುವಂಥದ್ದು. ಅದರ ಕೆಳಗಡೆ 12 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ಕೇವಲ 12 ವ್ಯಾಟು. ಈ ಪ್ರೈಸ್ ರೇಂಜಿಗೆ 10,000 ಪ್ರೈಸ್ ರೇಂಜಿಗೆ 12 ವ್ಯಾಟ್ ಅಂದರೆ ಓಕೆ ಅನಿಸುತ್ತೆ. ಆದರೆ ಈ ಒಂದು ಸ್ಮಾರ್ಟ್ಫೋನ್ 15 ವ್ಯಾಟ್ ತನಕ ಚಾರ್ಜಿಂಗ್ನ ಸಪೋರ್ಟ್ ಮಾಡೋ ಕೆಪಾಸಿಟಿ ಇದೆ. ಆದರೆ ಬಾಕ್ಸ್ ಒಳಗೆ 12 ವ್ಯಾಟ್ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಒಂದು USB Type-C ಡಾಟಾ ಕೇಬಲ್ ಇರುವಂಥದ್ದು, ಒಂದು ಡೀಸೆಂಟ್ ಕ್ವಾಲಿಟಿಯ ಡಾಟಾ ಕೇಬಲ್ ಇದಾಗಿದೆ Type-A ಇಂದ Type-C. ಅದನ್ನು ಬಿಟ್ಟರೆ ಬೇರೇನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಒಂದು ಲೆವೆಲ್ಗೆ ಸಾಲಿಡ್ ಬಿಲ್ಡನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್ ಅಂತ ಅನ್ಬೋದು ಆಯಿತು. ಒಂದು ಲೆವೆಲ್ಗೆ ತಿನ್ನಾಗಿ ಕೂಡ ಇದೆ. 8.9 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು ಮತ್ತು 207 ಗ್ರಾಮ್ ವೆಯ್ಟ್ ಇರುವಂಥದ್ದು. ಬಟ್ ಆ ಒಂದು ವೆಯ್ಟ್ ಫೀಲ್ ಆಗಲ್ಲ, ಏನು ಜಾಸ್ತಿ ವೆಯ್ಟ್ ಇಲ್ಲ ಅನ್ನೋ ಥರ ಅನಿಸುತ್ತೆ. ಮೋಸ್ಟ್ಲಿ ನಾನು ಹೆವಿ ಫೋನ್ ಯೂಸ್ ಮಾಡಿ ಹಂಗೆ ಅನ್ನಿಸ್ತಾ ಇದೆಯೋ ಏನೋ ಗೊತ್ತಿಲ್ಲ. ಒಟ್ಟಿಗೆ ಈ ಒಂದು ಸ್ಮಾರ್ಟ್ಫೋನ್ ಅಷ್ಟೊಂದು ಹೆವಿ ಅಂತ ಅನ್ನಿಸ್ತಾ ಇಲ್ಲ. ಫ್ರಂಟಲ್ಲಿ ನಿಮಗೆ ಟಿಯರ್ ಡ್ರಾಪ್ ನಾಟ್ ಸಿಗ್ತಾ ಇರುವಂಥದ್ದು ಆಯಿತಾ. ಸೊ 10,000 ಪ್ರೈಸ್ ರೇಂಜಲ್ಲಿ ಇದು ಕಾಮನ್ ಅಂತ ಅನ್ಬೋದು. ಪಂಚೋಲ್ ಕ್ಯಾಮ್ರಾ ಕೊಟ್ಟಿದ್ರೆ ಬೆಂಕಿ ಇರ್ತಾ ಇತ್ತು. ಫ್ರಂಟಲ್ಲಿರುವಂಥದ್ದು ಗ್ಲಾಸು ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗಲ್ಲ. ಇವರು ಯಾವುದೇ ಸ್ಕ್ರೀನ್ಗಳನ್ನು ಹಾಕಿಲ್ಲ, ನೀವು ಸಪ್ರೇಟಾಗಿ ಪರ್ಚೇಸ್ ಮಾಡಾಕಬೇಕಾಗುತ್ತೆ. ಬೆಝಲ್, ಬಾಟಮ್ ಬೆಝಲ್ ಸ್ವಲ್ಪ ದೊಡ್ಡದಾಗಿ ನೋಡ್ಬಿಟ್ರೆ ಉಳಿದಿದ್ದೆಲ್ಲ ಒಂದು ಲೆವೆಲಿಗೆ ಕಡಿಮೆ ಇರುವಂಥದ್ದು. 10,000 ರೂಪಾಯಿಗೆ ಇದು ಫ್ರಂಟಿಂದ ಒಂದು ನಾರ್ಮಲ್ ಲುಕ್ಕಿಂಗ್ ಫೋನು. ನನಗೆ ಇಂಪ್ರೆಸಿವ್ ವಿಷಯ ಅನಿಸಿದ್ದು ಈ ಒಂದು ಫೋನ್ನ ಬ್ಯಾಕ್ ಆಯಿತಾ. ಏನಕ್ಕೆ ಅಂತ ಅಂದರೆ ಈ ಪ್ರೈಸ್ ರೇಂಜಲ್ಲಿ ಲಾವಾದವರು ಗ್ಲಾಸ್ ಬ್ಯಾಕನ್ನು ಕೊಟ್ಟಿರುವಂಥದ್ದು. ನಂಗೆ ಅನ್ನಿಸ್ದಂಗೆ, ನನಗೆ ಗೊತ್ತಿರುವ ಹಾಗೆ ನಮ್ಮ ಭಾರತದಲ್ಲಿ 10,000 ರೂಪಾಯಿ ಒಳಗಡೆ ಗ್ಲಾಸ್ ಬ್ಯಾಕನ್ನು ನೀಡ್ತಿರುವಂಥ ಏಕೈಕ ಕಂಪನಿ ಈ ಒಂದು ಲಾವಾದವ್ರದ್ದು, ನಮ್ಮ ಇಂಡಿಯನ್ ಬ್ರ್ಯಾಂಡು. ಅದೊಂದು ಖುಷಿ ವಿಷಯ. ಗ್ಲಾಸ್ ಬ್ಯಾಕ್ ಕೊಟ್ಟಿದ್ರೆ ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗೋದಿಲ್ಲ. ನಿಮಗೆ ತೋರಿಸ್ಬಿಡ್ತೀನಿ, ನೋಡ್ತಾ ಇದ್ದೀರಾ. ಯಾವುದೇ ಸ್ಕ್ರ್ಯಾಚು ಹಿಂದ್ಗಡೆ ಆಗಿಲ್ಲ. ಇಂಪ್ರೆಸಿವ್ ವಿಷಯ ಅದಕ್ಕೆ ಇಷ್ಟಪಡ್ತೀವಿ. 10,000 ರೂಪಾಯಿ ಒಳಗಡೆ ಯಾವ ಬ್ರ್ಯಾಂಡು ಕೊಡೋದ ರೀತಿ ಗ್ಲಾಸ್ ಬ್ಯಾಕ್ ಕೊಡ್ತಾ ಇದ್ದಾರೆ ಅಂತಂದರೆ ಸೂಪರ್ ವಿಷಯ. ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗಲ್ಲ, ಪ್ರೀಮಿಯಂ ಲುಕ್ಕನ್ನು ನೀಡ್ತಾ ಇರುವಂಥದ್ದು ಆಯಿತಾ. ಕಡಿಮೆ ದುಡ್ಡಿನ ಫೋನ್ ಅಂತ ಹಿಂದ್ಗಡೆಯಿಂದ ಅನಿಸಲ್ಲ. ಗ್ಲಾಸ್ ಬ್ಯಾಕ್ ಕೊಟ್ಟರೆ ಪ್ರೀಮಿಯಂ ಫೀಲ್ ಬಂದ್ಬಿಡುತ್ತೆ ಆಯಿತಾ. ಬಟ್ ಸ್ಟಿಲ್ ನೀವು ಬ್ಯಾಕ್ ಕವರ್ ಹಾಕೊಂಡ್ರೆ ತುಂಬ ಒಳ್ಳೆಯದು. ಹಿಂದ್ಗಡೆ ತುಂಬ ಕ್ಲೀನ್ ಡಿಸೈನು. ಈವನ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಕೂಡ ಹಿಂದೆ ಇಲ್ಲ. ಏನಕ್ಕೆ ಅಂತ ಅಂದರೆ ಇದರಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ. ಹಿಂದ್ಗಡೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸಿಗ್ತಾ ಇರುವಂಥದ್ದು ಮತ್ತು ಸಿಂಗಲ್ LED ಫ್ಲ್ಯಾಶ್ ಇದೆ. ಆಗ ಹೇಳಿದಂಗೆ ಹಿಂದ್ಗಡೆಯಿಂದ ಬೆಂಕಿ ಲುಕ್ಕನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್ ಮಾತ್ರ ಹೆವಿ ಇಂಪ್ರೆಸಿವ್ ಅನ್ನಿಸ್ತು. ಇನ್ನು ಈ ಒಂದು ಫೋನ್ನ ಫ್ರೇಮು ಪ್ಲಾಸ್ಟಿಕ್ ಫ್ರೇಮ್ ಆಬ್ವಿಯಸ್ಲಿ. ಇದರಲ್ಲಿ ನಿಮಗೆ USB Type-C ಪೋರ್ಟ್ ಇದೆ, 3.5 ಹೆಡ್ಫೋನ್ ಜಾಕ್ಸ್ ಇರುವಂಥದ್ದು. ಕೆಳಗಡೆ ನಿಮಗೆ ಸ್ಪೀಕರ್ ಗ್ರಿಲ್ನ ಕೊಟ್ಟಿದ್ದಾರೆ ಆಯಿತಾ. ಮತ್ತು ಈ ಒಂದು ಫೋನಲ್ಲಿ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಇಲ್ಲ. 2 ಸಿಮ್ ಹಾಕ್ಬೋದು ಅಥವಾ ಒಂದು ಸಿಮ್ಮು ಒಂದು SD ಕಾರ್ಡ್ ಹಾಕ್ಬೋದು. ಸೊ ಹೈಬ್ರಿಡ್ ಸಿಮ್ ಸ್ಲಾಟನ್ನು ಕೊಟ್ಟಿದ್ದಾರೆ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ 10,000 ರೂಪಾಯಿಗೆ ಕ್ರೇಜಿ ಇಂಪ್ರೆಸಿವ್ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಕ್ರೇಜಿ ಅಂತ ಅಂದರೆ ಗ್ಲಾಸ್ ಬ್ಯಾಕ್ ಕೊಟ್ಟಿದ್ದಾರಲ್ಲ, ಅದಕ್ಕೆ ಕ್ರೇಜಿ. ಬೇರೆ ಯಾರೂ ಕೊಡ್ತಿಲ್ಲ, ಇವರು ಕೊಟ್ಟಿದ್ದಾರೆ. ಸೊ ಅದಕ್ಕೇ ಬಿಲ್ಡಲ್ಲಿ
ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಡಿಸ್ಪ್ಲೇಗೆ ಬಂತು ಅಂತ ಅಂದರೆ ಒಂದು ಫೋನಲ್ಲಿ 6.5 ಇಂಚಿನ HD+ ರೆಸೊಲ್ಯೂಷನ್ ಹೊಂದಿರುವಂಥ IPS LCD ಡಿಸ್ಪ್ಲೇ ಇರುವಂಥದ್ದು. ಒಂದು ಪ್ರೈಸ್ ರೇಂಜ್ಗೆ ಮೋಸ್ಟ್ ಆಫ್ ದ ಫೋನ್ಗಳು HD+ ಡಿಸ್ಪ್ಲೇನೇ ಕೊಡ್ತಾರೆ. ಇವರು ಕೂಡ ಅದನ್ನೇ ಕೊಟ್ಟಿರುವಂಥದ್ದು. ಫುಲ್ HD+ ಕೊಟ್ಟಿದ್ರೆ ತುಂಬ ಇಂಪ್ರೆಸಿವ್ ಆಗಿರ್ತಿತ್ತು. ಆದರೆ ಅದನ್ನು ಕಾಂಪನ್ಸೇಟ್ ಮಾಡೋದಕ್ಕೆ ಈ ಒಂದು ಫೋನಲ್ಲಿ 90 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಕೊಟ್ಟಿದ್ರೆ ಆಯಿತಾ, ತುಂಬ ಸ್ಮೂತ್ ಫೀಲ್ನ ಕೊಡುತ್ತೆ ನಿಮಗೆ. ಡಿಸ್ಪ್ಲೇ ಕ್ಲಾರಿಟಿ ಅಂತೂ ತುಂಬ ಚೆನ್ನಾಗಿದೆ. ಕಲರ್ಸ್ ಅಂತೂ ತುಂಬ ವಿವಿಡ್ ಆಗಿರುವಂಥದ್ದು, ಒಂದು ಲೆವೆಲಿಗೆ ಬ್ರೈಟ್ ಆಗಿ ಕೂಡ ಇದೆ. ಸೊ ಡಿಸ್ಪ್ಲೇ ತುಂಬ ಚೆನ್ನಾಗಿದೆ. ನಿಮಗೆ ಇದು HD+ ಅಂತ ಅನ್ಸೋದಿಲ್ಲ, ಅಷ್ಟು ಒಳ್ಳೆ ಡಿಸ್ಪ್ಲೇ ಇದೆ ಅಂತ ಪರ್ಸ್ನಲಿ ನನಗೆ ಅನ್ನಿಸ್ತಾ ಇರುವಂಥದ್ದು. ಚೆನ್ನಾಗಿದೆ. 90 ಹರ್ಟ್ಸ್ ಕೊಟ್ಟಿರುವಂಥದ್ದು ಒಂದು ಪ್ಲಸ್ ಪಾಯಿಂಟ್ ಕೂಡ ಹೌದು. ಸೊ ಇದರಲ್ಲೂ ಕೂಡ ಒಂದು ಒಳ್ಳೆ ಫೀಚರ್ ಇದೆ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಈ ಬೆಲೆಗೆ 10,000 ರೂಪಾಯಿಗೆ HD+ 90 ಹರ್ಟ್ಸು ಬೆಲೆಗೆ ತಕ್ಕ ರೀತಿಯಲ್ಲಿದೆ, ಒಂದು ಒಳ್ಳೆಯ ವಿಷಯ. ಇನ್ನು ವೇರಿಯಂಟಿಗೆ ಬಂತು ಅಂತ ಅಂದರೆ ಸದ್ಯಕ್ಕೆ ಒಂದು ಫೋನ್ ಒಂದೇ ಒಂದು ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇರುವಂಥದ್ದು. 4 GB ರ್ಯಾಮ್ ಮತ್ತು 128 GB ಸ್ಟೋರೇಜು. ಯೂಶಲಿ ಈ 10,000 ರೂಪಾಯಿ ಪ್ರೈಸ್ ರೇಂಜಿಗೆ 4 GB ರ್ಯಾಮು 64 GB ಸ್ಟೋರೇಜ್ ಕೊಟ್ರೇ ತುಂಬ ದೊಡ್ಡ ವಿಷಯ. ಆದರೆ ಈ ಫೋನಲ್ಲಿ 4 GB ರ್ಯಾಮ್ ಮತ್ತು 128 GB ಸ್ಟೋರೇಜ್ ಇರುವಂಥದ್ದು. ಇನ್ನು ಈ ಫೋನ್ಲಿರುವಂಥ ರ್ಯಾಮ್ ಬಂದುಬಿಟ್ಟು LPDDR4X ರ್ಯಾಮ್ ಆಯಿತಾ. ಜೊತೆಗೆ ಇದರಲ್ಲಿ ಎಕ್ಸ್ಟೆಂಡೆಡ್ ರ್ಯಾಮ್ ಕೂಡ ಇರುವಂಥದ್ದು. 4 GB ನಾರ್ಮಲ್ ರ್ಯಾಮು, ಎಕ್ಸ್ಟೆಂಡೆಡ್ ರ್ಯಾಮು 3 GB ಇರುವಂಥದ್ದು. ಸೊ ಟೋಟಲ್ 7 GB ರ್ಯಾಮ್ ರೀತಿ ಕೆಲಸವನ್ನು ಮಾಡುತ್ತೆ. ಅವಶ್ಯಕತೆ ಇರೋ ಟೈಮಲ್ಲಿ ಸ್ಟೋರೇಜನ್ನೇ ರ್ಯಾಮ್ ರೀತಿ ಯೂಸ್ ಮಾಡಿಕೊಳ್ಳುತ್ತೆ. ಇದರಲ್ಲಿರುವಂಥ ಸ್ಟೋರೇಜ್ ಬಂದುಬಿಟ್ಟು 128 GB ಸ್ಟೋರೇಜು, UFS 2.2 ಸ್ಟೋರೇಜ್ ಆಯಿತಾ. ಕ್ರೇಜಿ ವಿಷಯ. ಈ ಒಂದು ಬೆಲೆಗೆ UFS 2.2 ಕೊಟ್ಟಿರುವಂಥದ್ದು ತುಂಬ ಇಂಪ್ರೆಸ್ ಮಾಡ್ತು. ಅದು ಕೂಡ 128 GB ಬೆಂಕಿ. ಇದರಲ್ಲಿ ಯಾವುದೇ ಕಾಂಪ್ರಮೈಸ್ ಮಾಡಿಲ್ಲ. ಇದು ಕೂಡ ಬೆಲೆಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನು ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಕೇಳೋಂಗೆ ಇಲ್ಲ. ಬೆಂಕಿ ಪ್ರೊಸೆಸರ್ ಇವರು. ಡೈಮೆನ್ಸಿಟಿ 700 ಪ್ರೊಸೆಸರ್. ನಂಗೆ ಅನ್ನಿಸ್ದಂಗೆ ಈ ಒಂದು ಬೆಲೆಗೆ ಆಯಿತಾ, ಈ ರೇಟಿಗೆ 10,000 ರೇಂಜಲ್ಲಿ ನೀವು ಯಾವ ಫೋನ್ ತೊಗೊಂಡ್ರು ಕೂಡ ಇಷ್ಟು ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಸದ್ಯಕ್ಕೆ ನಮ್ಮ ಭಾರತದಲ್ಲಿ ಸಿಗೋದಿಲ್ಲ. ಸೊ 10,000 ರೂಪಾಯಿಗೆ ಒನ್ ಆಫ್ ದ ಬೆಸ್ಟ್ ಪ್ರೊಸೆಸರ್ನ ಹೊಂದಿರುವಂಥ ಸ್ಮಾರ್ಟ್ಫೋನ್ ಅಂತ ಅನ್ಬೋದು. ಈ ಬೆಲೆಗೆ ಯಾವ ಬ್ರ್ಯಾಂಡು ಕೂಡ ಇಲ್ಲಿಯ ತನಕ ಫ್ಯೂಚರ್ನಲ್ಲಿ ಲಾಂಚ್ ಮಾಡ್ಬೋದು. ಇಲ್ಲಿಯ ತನಕ ಇಷ್ಟು ಪವರ್ಫುಲ್ ಆಗಿರುವಂಥ, ಅದು ಕೂಡ 5G ಪ್ರೊಸೆಸರ್ನ ಹಾಕೇ ಇಲ್ಲ. ಸೊ ಈ ಒಂದು ಫೋನ್ ಇದರಲ್ಲೂ ಕೂಡ ಕಾಂಪ್ರಮೈಸ್ ಮಾಡಿಲ್ಲ. ಆಲ್ಮೋಸ್ಟ್ ಯಾವ ಗೇಮನ್ನು ಬೇಕಾದ್ರೂ ಒಂದು ಲೆವೆಲಿಗೆ ಹೈ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ಹೆವಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಂಡು ಹೋಗ್ಬಿಡಿ. ಇದು ಫ್ಲ್ಯಾಗ್ಶಿಪ್ ಪ್ರೊಸೆಸರ್ ಅಲ್ಲ. 10,000 ರೂಪಾಯಿಗೆ ಅವ್ರೇನು ಕೊಡ್ತಾ ಇದ್ದಾರೆ, ಬೆಲೆ ತಕ್ಕಕ್ಕಿಂತ ಜಾಸ್ತಿನೇ ಕೊಡ್ತಾ ಇದ್ದಾರೆ ಆಯಿತಾ. ಸೊ 10,000 ರೂಪಾಯಿಗೆ ಈ ಪ್ರೊಸೆಸರ್ ಬೆಂಕಿ ಪ್ರೊಸೆಸರ್. ಡೇ ಟು ಡೇ ಟಾಸ್ಕ್ ಮಾಡೋದಕ್ಕೊಂದು ತೊಂದರೆನೇ ಆಗೋದಿಲ್ಲ. ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡ್ತಿರುವಂಥದ್ದು ಒಂದು ಸ್ಮಾರ್ಟ್ಫೋನ್. ನಾನು ನ್ಯಾವಿಗೇಟ್ ಕೂಡ ಮಾಡಿ ಟ್ರೈ ಮಾಡಿದೆ. ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋದಾಗಿರೋ ಪ್ರತಿಯೊಂದು ಕೂಡ ತುಂಬ ಫಾಸ್ಟ್ ಆಗಿದೆ. ಸೊ ಪ್ರೊಸೆಸರ್ ಸೂಪರ್ ಪ್ರೊಸೆಸರ್. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಒಂದು ಫೋನಲ್ಲಿ ರೇರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇದೆ, ಮಾಡೋದಕ್ಕೆ ಕೆಲಸ ಇಲ್ಲ. ಅದರಲ್ಲಿ ಮೈನ್ ಸೆನ್ಸರ್ 50 MP. ಈ ಒಂದು ಸೆನ್ಸರ್ ಚೆನ್ನಾಗಿದೆ ಆಯಿತಾ. 50 MP ಸೆನ್ಸರ್ ಚೆನ್ನಾಗಿದೆ. ಒಂದೊಳ್ಳೆ ಕ್ವಾಲಿಟಿ ಫೋಟೋನ ಅಂದರೆ ಈ ಬೆಲೆಗೆ ತಕ್ಕ ರೀತಿಯಲ್ಲಿರುವಂಥದ್ದು. ಸೊ 10,000 ರೂಪಾಯಿಗೆ ನೀವೇನು ಕೊಡ್ತಾ ಇದ್ದೀರಾ ಅದಕ್ಕೆ ತಕ್ಕ ರೀತಿಯಲ್ಲಿ ಕ್ಯಾಮ್ರಾ ಇರುವಂಥದ್ದು ಚೆನ್ನಾಗಿದೆ ಅಂತ ಅನ್ನಿಸ್ತು ಈ ರೇಂಜಿಗೆ ಕಂಪೇರ್ ಮಾಡಿಕೊಂಡ್ರೆ ಆಯಿತಾ. ಸೊ 50 MP ತುಂಬ ಚೆನ್ನಾಗಿದೆ. ಡೇ ಲೈಟಲ್ಲಿ ಸ್ವಲ್ಪ ಲೈಟ್ ಕಡಿಮೆ ಕೂಡ ಒಂದು ಲೆವೆಲಿಗೆ ಒಳ್ಳೆ ಫೋಟೋ ತೆಗೆಯುತ್ತೆ ಆಯಿತಾ 50 MP. ಅದನ್ನು ಬಿಟ್ಟರೆ ಇನ್ನೂ 2 ಸೆನ್ಸಾರ್ ಕೊಟ್ಟಿದ್ದಾರೆ. ಒಂದು ಮ್ಯಾಕ್ರೋ ಲೆನ್ಸ್ ಅಂತ 2 MP ಮಾಡೋ ಕೆಲಸ ಇಲ್ಲ, ಅಷ್ಟೊಂದೇನು ಮ್ಯಾಕ್ರೋ ಅಂತ ಅನಿಸಿಲ್ಲ. ಮತ್ತು ಇನ್ನೊಂದು VGA ಏನು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಇನ್ನೊಂದು VGA ಸೆನ್ಸರ್ ಅಂತ ಅಂತೆ. ಅದರ ಅವಶ್ಯಕತೆ ಇಲ್ಲ. ಸುಮ್ಮನೆ ನಾಮಕಾವಸ್ಥೆ ಒಂದು ಸೆನ್ಸರ್ ಹಾಕ್ಬಿಟ್ಟು ಸುಮ್ಮನೆ ಇದು ಮಾಡ್ತಾರೆ. ಅವಶ್ಯಕತೆ ಇರಲಿಲ್ಲ. ಮ್ಯಾಕ್ರೋ ಅವಶ್ಯಕತೆಯೂ ಇರಲಿಲ್ಲ. ಒಂದೇ ಒಂದು ಸೆನ್ಸರ್ ಕೊಟ್ಟಿದ್ದು ಸಾಕಾಗಿರ್ತಿತ್ತು. ಒಟ್ಟಿಗೆ ಮೈನ್ ಸೆನ್ಸರ್ ಚೆನ್ನಾಗಿದೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 8 MP ಫ್ರಂಟ್ ಕ್ಯಾಮ್ರಾ ಚೆನ್ನಾಗಿದೆ. ಕ್ಲಾರಿಟಿ ಚೆನ್ನಾಗಿದೆ. ಅಂದರೆ ಕಲರ್ಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ನೀವು ಝೂಮ್ ಮಾಡಿದ್ರೆ ಆ ಡೀಟೇಲ್ಸ್ ಅಷ್ಟೊಂದು ಬ್ರೀಟೇನ್ ಆಗಲ್ಲ. ಆಬ್ವಿಯಸ್ಲಿ 8 MPಗೆ ನನಗನ್ನಿಸಿಗೆ ಒಂದು ಬೆಲೆಗೆ ಒಂದು ಒಳ್ಳೆ ಫ್ರಂಟ್ ಕ್ಯಾಮ್ರಾನೇ. ಬಟ್ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕೂ ಕೂಡ ಹೋಗಬೇಡಿ. ಬೆಲೆಗೆ ತಕ್ಕ ರೀತಿಯಲ್ಲಿರುವಂಥದ್ದು ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕೂಡ. ಸ್ಯಾಂಪಲ್ ನೋಡಿ ನೀವೇ ಜಡ್ಜ್ ಮಾಡಬಹುದು. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂತ ಅಂದರೆ ರೇರ್ ಕ್ಯಾಮ್ರಾ 2K ರೆಸೊಲ್ಯೂಷನ್ಲಿ ವಿಡಿಯೋ ರೆಕಾರ್ಡ್ ಮಾಡಿದ್ರೆ ಫ್ರಂಟ್ ಕ್ಯಾಮ್ರಾ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಆ ಕ್ಲಾರಿಟಿಯನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಪರವಾಗಿಲ್ಲ ಒಂದು ಲೆವೆಲಿಗೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು ತೋರಿಸ್ತಾ ಇದ್ದೀನಿ. ತುಂಬ ಫಾಸ್ಟಾಗಿದೆ, ನೋಡ್ತಾ ಇದ್ದೀರಾ, ಸಖತ್ ಫಾಸ್ಟಾಗಿದೆ. ಹಿಂಗೆಲ್ಲೂ ಕೂಡ ಸ್ಲೋ ಅಂತ ಅನಿಸಿಲ್ಲ. ಮತ್ತು ಫೇಸ್ ಅನ್ಲಾಕ್ ನೋಡ್ತೀರಾ ನೀವೇ. ಯೋಚನೆ ಮಾಡ್ತಾ ಇದೆ ನೀನಾ ಅಲ್ವಾ ಅಂತ. ಮಾಡ್ತು
ಮಾಡ್ತು ಸ್ಟಾರ್ಟಿಂಗ್ ಟ್ರಬಲ್ಲು ಇಲ್ಲ, ತುಂಬ ಫಾಸ್ಟಾಗಿದೆ ನಂಗೆ ಅನ್ನಿಸ್ದಂಗೆ, ತುಂಬ ಫಾಸ್ಟಾಗಿ ಲಾಕ್ ಮಾಡ್ತಾಯಿದೆ. ಒಂದು ಒಳ್ಳೆಯ ವಿಷಯ. ಇನ್ನು ಬ್ಯಾಟ್ರಿಗೆ ಬಂತು ಅಂತ ಅಂದರೆ ಈ ಒಂದು ಫೋನಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು ಒಂದು ಒಳ್ಳೆಯ ವಿಷಯ. 5G ಪ್ರೊಸೆಸರ್ ಆಗಿರೋದ್ರಿಂದ ನೀವು 5G ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಬ್ಯಾಟ್ರಿ ಕನ್ಸಂಪ್ಷನ್ ಕೂಡ ಜಾಸ್ತಿ ಆಗುತ್ತೆ. ಸೊ ನೀವು ಡಿಪೆಂಡ್ಸ್ ನೀವು ಹೆಂಗೆ ಯೂಸ್ ಮಾಡ್ತೀರ ಅದ್ರ ಮೇಲೆ ಡಿಪೆಂಡ್ ಆಗ್ಬೋದು. ನಂಗೆ ಅನ್ನಿಸ್ತಂಗೆ ಒಂದು ದಿನ ಆರಾಮಾಗಿ ಮಾಡರೇಟ್ ಯೂಸಿಗೆ ಬರುತ್ತೆ. ಮತ್ತು ಬಾಕ್ಸ್ ಒಳಗೆ 12 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ಅಂದರೆ ಈ ಒಂದು ಫೋನ್ 15 ವ್ಯಾಟನ್ನು ಸಪೋರ್ಟ್ ಮಾಡುತ್ತೆ. ಬೇಕು ಅಂದರೆ ಚಾರ್ಜರ್ ಅಪ್ಗ್ರೇಡ್ ಕೂಡ ಮಾಡ್ಕೊಬೋದು, ಅಥವಾ ಇದೇ ಚಾರ್ಜರ್ 3 ವ್ಯಾಟ್ ಮ್ಯಾಟ್ರ್ ಆಗಲ್ಲ, ಇದರಲ್ಲಿ ಯೂಸ್ ಮಾಡ್ಕೊಳ್ಳಿ. 12 ವ್ಯಾಟ್ ಚಾರ್ಜರ್ನ ಕೊಟ್ಟಿದ್ದಾರೆ. ಇನ್ನು ಈ ಒಂದು ಫೋನ್ಲಿರುವಂಥ ಸ್ಪೀಕರ್, ಮೋನೋ ಸ್ಪೀಕರು, ಬಾಟಮ್ ಫೈರಿಂಗು, ಸ್ಪೀಕರ್ನ ಕ್ಲಾರಿಟಿ ಪರವಾಗಿಲ್ಲ, ಏನು ಇಂಪ್ರೆಸಿವ್ ಅನ್ನಲ್ಲ, ಒಂದು ಲೆವೆಲಿಗೆ ಓಕೆ ಅಂತೀನಿ. ಒಂದು ಲೆವೆಲಿಗೆ ಜೋರಾಗಿ ಕೂಡ ಕೇಳುತ್ತೆ, ಆಯಿತಾ. ಕ್ಲಾರಿಟಿ ಅಷ್ಟೊಂದಿದೆ ಅಂತ ಅನಿಸಿಲ್ಲ, ಬಟ್ ಈಗ 1000 ರೂಪಾಯಿಗೆ ಓಕೆ ಅಂತ ಅನ್ನಬಹುದು. ಇನ್ನು OS ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ Android 12ನ ಬೇಸ್ ಮೇಲೆ ರನ್ ಆಗ್ತಿರುವಂಥ OS ಇದೆ. ನಿಮಗೆ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸನ್ನು ಈ ಒಂದು OS ನೀಡ್ತಾ ಇರುವಂಥದ್ದು, ಆಯಿತಾ. ಕ್ಲೀನ್ OS, ಯಾವುದೇ ಬ್ಲೋಟ್ವೇರ್ಸ್ ನಿಮ್ಗೆ ಇದರಲ್ಲಿ ಸಿಗ್ತಾ ಇಲ್ಲ. ಕೆಲವೊಂದು ಬೇಸಿಕ್ ಅಪ್ಲಿಕೇಶನ್ಗಳು, ಗೂಗಲ್ ಆ್ಯಪ್ಸು, ರೇಡಿಯೋ ಮತ್ತು ಅವ್ರದ್ದು ಕೆಲವೊಂದು ಗೇಮ್ ಸ್ಪೇಸ್ ಅಂತ ಅಪ್ಲಿಕೇಶನ್ ಬಿಟ್ಟರೆ ಯಾವುದೇ ಬ್ಲೋಟ್ವೇರ್ಸನ್ನು ಈ ಒಂದು ಫೋನ್ ಅವ್ರು ಹಾಕಿಲ್ಲ. ಮತ್ತು ತುಂಬ ಸ್ಮೂತ್ ಆಗಿರುವಂಥದ್ದು, ತುಂಬ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ. 90 Hz ಪ್ಲಸ್ ಇದರಲ್ಲಿ ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಇರೋ ಕಾರಣ ತುಂಬ ಸ್ಮೂತ್ ಫೀಲ್ ಕೊಡುತ್ತೆ. ಹೆವಿ ಸ್ಮೂತ್ ಆಗಿದೆ, ಎಲ್ಲೂ ಕೂಡ ಲ್ಯಾಗ್ ಅನಿಸಿಲ್ಲ. 10,000 ರೂಪಾಯಿಗೆ ನಾನು ಈ ಲೆವೆಲ್ ಸ್ಮೂತ್ನೆಸ್ಸನ್ನು ಇದಕ್ಕಿಂತ ಮುಂಚೆ ಯಾವ ಫೋನಲ್ಲೂ ಕೂಡ ನೋಡಿರಲಿಲ್ಲ, ಆಯಿತಾ. ಸಕ್ಕ ಸ್ಮೂತ್ ಆಗಿದೆ. ಕಾರಣ ಇಷ್ಟೇ, 90 Hz ಮತ್ತು ಪ್ರೊಸೆಸರ್ ತುಂಬ ಪವರ್ಫುಲ್ ಆಗಿರುವಂಥದ್ದು. ಈ ಕಾರಣದಿಂದ ಅಂಥದ್ದು ಬೆಂಚ್ ಮಾರ್ಕ್ ನಾನು ಚೆಕ್ ಮಾಡಿದಾಗ 3 ಲಕ್ಷ ರೇಟಿಂಗ್ ಕೊಡುತ್ತೆ, ಹತ್ತತ್ರ 3 ಲಕ್ಷ. ಈ ಬೆಲೆಗೆ ನಂಗೆ ಅನ್ನಿಸ್ದಂಗೆ ಯಾವ ಫೋನು ಕೂಡ 3 ಲಕ್ಷ ರೇಟಿಂಗ್ ಕೊಡಲ್ಲ, ಆಯಿತಾ. ಸೊ ಹೆವಿ ಇಂಪ್ರೆಸಿವ್ ಆಗಿದೆ OS, ಇಷ್ಟ ಆಯಿತು. ಇನ್ನು ಇದರಲ್ಲಿ ನಿಮಗೆ ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಸಿಗ್ತಾ ಇರುವಂಥದ್ದು ಮತ್ತು ಬ್ಲೂಟೂತ್ 5.1 ನಿಮಗೆ ಸಿಗ್ತಾ ಇದೆ. ಕೆಲವೊಂದು ಬೇಸಿಕ್ ಸೆನ್ಸಾರ್ಸ್ನೆಲ್ಲ ಹಾಕಿದರೆ ಮತ್ತು ಇದರಲ್ಲಿ ಯಾವುದೇ ಕ್ಯಾರಿಯರ್ ಅಗ್ರಿಗೇಷನ್ ಸಿಗಲ್ಲ, ಯೂಶಲಿ ಪ್ರೈಸ್ನಲ್ಲಿ ಯಾರು ಕೂಡ ಕೊಡಲ್ಲ ಅದನ್ನ. ಒಟ್ಟಿಗೆ 5G ಇದೆ, 2 ಸಿಮ್ಮಲ್ಲೂ ಕೂಡ 5G ಯೂಸ್ ಮಾಡ್ಬೋದು, ಅಥವಾ 1 ಸಿಮ್ಮಲ್ಲಿ 5G ಹಾಕಿ ಒಂದು SD ಕಾರ್ಡ್ ಅಪ್ ಟು 1 TB ತನಕ ನೀವು ಎಕ್ಸ್ಪ್ಯಾಂಡ್ ಮಾಡ್ಬೋದು ಸ್ಟೋರೇಜ್ನ. ಅವಶ್ಯಕತೆಯಲ್ಲಿ ನಂಗೆ ಅನಿಸ್ತಂಗೆ ಆಲ್ರೆಡಿ ಅವರೇ 128 GB ಕೊಟ್ಟಿದ್ದಾರೆ. ಎಕ್ಸ್ಪಾಂಡಬಲ್ ಸ್ಟೋರೇಜ್ ಅವಶ್ಯಕತೆ ಬರೋದಿಲ್ಲ, ಡಿಪೆಂಡ್ಸ್ ನೀವು ಹೆಂಗೆ ಯೂಸ್ ಮಾಡಿದ್ರೆ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಓವರಾಲ್ ಈ ಒಂದು ಸ್ಮಾರ್ಟ್ಫೋನ್ 10,000 ರೂಪಾಯಿಗೆ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು ಸದ್ಯಕ್ಕೆ, ಆಯಿತಾ. ಸದ್ಯಕ್ಕೆ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು. ಈ ಬೆಲೆಗೆ ಈ ಲೆವೆಲ್ ಸ್ಪೆಸಿಫಿಕೇಷನ್ ನಂಗೆ ಅನ್ನಿಸ್ತಂಗೆ ಯಾವ ಬ್ರ್ಯಾಂಡು ಕೂಡ ಸದ್ಯಕ್ಕೆ ಯಾರೂ ಕೊಡ್ತಿಲ್ಲ. ಫ್ಯೂಚರ್ನಲ್ಲಿ ಕೊಡ್ಬೋದೇನೋ. ಸದ್ಯಕ್ಕೆ ಸ್ಪೆಕ್ ವೈಸು ತುಂಬ ಚೆನ್ನಾಗಿದೆ. ಸದ್ಯಕ್ಕೆ ನಾನು 2 ದಿನ ಯೂಸ್ ಮಾಡಿದಿನ ಜಡ್ಜ್ ಮಾಡ್ತಾ ಇದ್ದೀನಿ. 1 ವಾರ, 1 ತಿಂಗಳು, ಅಥವಾ 6 ತಿಂಗಳು ಯೂಸ್ ಮಾಡಿದ್ಮೇಲೆ ಹೆಂಗಿರುತ್ತೆ ಅಂತ ನಾನು ಹೇಳೋದಕ್ಕಾಗೋದಿಲ್ಲ. ಕೆಲವೊಂದು ಸಲ ಕಂಪ್ಲೇಂಟ್ ಬರುತ್ತೆ, ಅದು ಯೂಸ್ ಮಾಡಿ ಸ್ವಲ್ಪ ದಿನ ಮೇಲೆ ಲ್ಯಾಗ್ ಆಯಿತು, ಅದಾಯ್ತು ಇದಾಯಿತು ಅಂತ. ಬಟ್ ಸದ್ಯಕ್ಕೆ ನನಗಿದರಲ್ಲಿ ಯಾವುದೇ ಕಂಪ್ಲೇಂಟ್ಸ್ ಕಾಣ್ತಾ ಇಲ್ಲ. ಸ್ಪೆಕ್ ವೈಸು ಇದನ್ನು ಸದ್ಯಕ್ಕೆ ಯಾರೂ ಬೀಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಒಳ್ಳೆ ಸ್ಪೆಸಿಫಿಕೇಷನ್ನು. GlassBack, UFS2.2 ಸ್ಟೋರೇಜು, 90 Hz ಮತ್ತು ಇದರಲ್ಲಿರುವಂಥ ಪ್ರೊಸೆಸರ್ ಬೆಂಕಿ, ಕ್ಯಾಮ್ರಾ ಚೆನ್ನಾಗಿದೆ, ಚಾರ್ಜರ್ ಚೆನ್ನಾಗಿದೆ. ಸೊ ಓವರಾಲ್ ನೋಡೋದಕ್ಕೆ ಹೋದರೆ ಒಂದು ಒಳ್ಳೆಯ ಸ್ಮಾರ್ಟ್ಫೋನ್ ಅಂತ ಅನ್ನಿಸ್ತಾ ಇರುವಂಥದ್ದು. ಇದು ಈ ಒಂದು ಫೋನ್ನ ಬಗ್ಗೆ ನಾನು ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಏನಿಸ್ತದೆ ದಯವಿಟ್ಟು ಕಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ್ದೀರಿ. ನಮ್ಮ ಬೇರೆ ವಿಡಿಯೋಲಿ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಬಹುದು. ಸಿಗೋಣ ಮುಂದಿನ